ಡಿಕೆ ಶಿವಕುಮಾರ್ಗೆ ಅಧಿಕಾರ ಸಿಕ್ಕರೆ ನನಗೆ ಸಿಕ್ಕಂತೆ. ಮಂಡ್ಯದಲ್ಲಿ ಶಾಸಕ ಗಣಿಗ ರವಿಕುಮಾರ್ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಡಿಕೆಶಿಯ 40 ವರ್ಷಗಳ ಪರಿಶ್ರಮಕ್ಕೆ ಫಲ ಸಿಕ್ಕಿದೆ. ನನ್ನ ಕಷ್ಟ ಕಾಲದಲ್ಲಿ ಡಿಕೆಶಿ ನನ್ನೊಂದಿಗೆ ಇದ್ರು. ಡಿಕೆಶಿ ಮುಖ್ಯಮಂತ್ರಿ ಆಗ್ತಿರೋದು ಖುಷಿಯನ್ನ ತಂದಿದೆ. ಸಿದ್ದರಾಮಯ್ಯ ಕಪ್ಪು ಚುಕ್ಕೆ ಇಲ್ಲದೆ ಆಡಳಿತವನ್ನ ನಡೆಸಿದ್ದಾರೆ. ಅದನ್ನೇ ಡಿಕೆಶಿ ಕೂಡ ಮುಂದುವರಿಸಿಕೊಂಡು ಹೋಗ್ತಾರೆ. ಮಂಡ್ಯದಲ್ಲಿ ಶಾಸಕ ಗಣಿಗ ರವಿಕುಮಾರ್ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಿರೋದಕ್ಕೆ ಮಂಡ್ಯದ ಕಾಂಗ್ರೆಸ್ ಶಾಸಕ ಗಣಿಗ ರವಿಕುಮಾರ್ ತೀವ್ರ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಅವರಿಗೆ ಅಧಿಕಾರ ಸಿಕ್ಕರೆ ನನಗೆ ಸಿಕ್ಕಂತೆ ಎಂದು ಕೂಡ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ 40 ವರ್ಷಗಳ ಸುದೀರ್ಘ ರಾಜಕೀಯ ಹೋರಾಟ ಮತ್ತು ಪಕ್ಷ ಸಂಘಟನೆಗೆ ಹೈಕಮಾಂಡ್ ಸೂಕ್ತ ಗೌರವವನ್ನ ಕೊಟ್ಟಿದೆ. ಡಿಕೆ ಶಿವಕುಮಾರ್ ಅವರು ನನ್ನೊಂದಿಗೆ ಬೆನ್ನೆಲುಬಾಗಿ ನಿಂತಿದ್ರು ಕಷ್ಟದ ಸಮಯದಲ್ಲಿ. ಹಾಗಾಗಿ ಅವರು ಸಿಎಂ ಆಗ್ತಾ ಇರೋದು ನನಗೆ ವೈಯಕ್ತಿಕವಾಗಿ ಅಪಾರ ಖುಷಿಯನ್ನ ತಂದಿದೆ. ಇನ್ನು ಸಿದ್ದರಾಮಯ್ಯ ಅವರ ಮೇಲೆ ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲ, ಆ ರೀತಿ ಆಡಳಿತವನ್ನು ನಡೆಸಿದ್ದಾರೆ. ಸೊ ಅದೇ ರೀತಿ ಸಿದ್ದರಾಮಯ್ಯ ಯಾವ ರೀತಿ ಆಡಳಿತವನ್ನು ನಡೆಸಿದ್ರೋ ಅದೇ ದಾರಿಯಲ್ಲೇ ಡಿಕೆ ಶಿವಕುಮಾರ್ ಕೂಡ ಮುನ್ನಡೆಸಿ ಯಶಸ್ವಿ ಆಡಳಿತವನ್ನ ನೀಡಲಿದ್ದಾರೆ ಎಂಬ ಭರವಸೆ ಕೂಡ ಇದೆ ಅಂತ ರವಿಕುಮಾರ್ ಗಣಿಗ ಹೇಳಿದ್ದಾರೆ. ಗುಟ್ಟು ಇದು ನಾವು ಹೊಡೆದಾಡ್ಕೊತೀವಿ, ಪ್ರೀತಿ ಮಾಡ್ತೀವಿ, ಮುದ್ದಾಡ್ತೀವಿ. ಬುಧವಾರ ಪ್ರಮಾಣ ವಚನ ತಗೊಳ್ತಾ ಇದ್ದಾರೆ. ಬಹಳ ಜನಗಳು 40 ವರ್ಷದ ಅವರ ಪರಿಶ್ರಮಕ್ಕೆ ಇವತ್ತು ಅವರು ನಂಬಿದಂತ ದೇವರು ಹೈಕಮಾಂಡ್ ಸಿದ್ದರಾಮಯ್ಯನವರು, ಈ ರಾಜ್ಯದ ಜನತೆ ಅವರ ಆಶೀರ್ವಾದದಿಂದ ಇವತ್ತು ಬುಧವಾರ ಮುಖ್ಯಮಂತ್ರಿ ಆಗ್ತದೆ. ನನಗೂ ಸಂತೋಷ ಆಗಿದೆ. ನಾನು ಅವತ್ತು ಹೇಳೋದೊಂದು ಇವತ್ತು ಹೇಳೋದೊಂದು, ನನ್ನ ಕಷ್ಟ ಕಾಲದಲ್ಲಿ ಅವರು ನನ್ನ ಜೊತೆಗೆ ಇದ್ರು. ಅವ್ರ ಜೊತೆಗೆ ಇರಬೇಕಾಗಿತ್ತು ನನ್ನ ರಾಜ್ಯ ಧರ್ಮ. ಆ ಕಾರಣದಿಂದ ನಾನು ಇದ್ದೆ ಅಂತ ನಾನು ಅವತ್ತು ಬಹಿರಂಗ ಹೇಳಿದ್ದೀನಿ, ಇವತ್ತು ಬಹಿರಂಗ ಹೇಳಿದ್ದೀನಿ. ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ರಾಜ್ಯದಲ್ಲಿ ದಕ್ಷ ಆಡಳಿತವನ್ನ ಒಂದು ಕಪ್ಪು ಚುಕ್ಕೆ ಇಲ್ಲದೆ ನಡೆಸಿದ್ದಾರೆ. ಅದನ್ನ ಮುಂದುವರಿಸ್ಕೊಂಡು ಹೋಗ್ತಾರೆ ಅನ್ನೋ ಅತೀವ ವಿಶ್ವಾಸ ಜನರಲ್ಲಿ ನಮ್ಮಲ್ಲೆಲ್ಲರಲ್ಲೂ ಇದೆ. ಯಾವ ಬಿಜೆಪಿ ಅವರು ಮೊನ್ನೆವರೆಗೂ ಹಿಂದೂ ವಿರೋಧಿ ಸಿದ್ದರಾಮಯ್ಯ, ಭ್ರಷ್ಟಾಚಾರಿ ಸಿದ್ದರಾಮಯ್ಯ ಅನ್ನೋರು. ಇವತ್ತು ಸಿದ್ದರಾಮಯ್ಯ ಅನ್ಯಾಯ ಆಗಿದೆ ಕಾಂಗ್ರೆಸ್ ಇಂದ. ಸಿದ್ದರಾಮಯ್ಯ ಅಂತ ದೇವರಂತ ಮನುಷ್ಯ. ಅವರು ಡಬಲ್ ಸ್ಟ್ಯಾಂಡರ್ಡ್, ಒಂದು ಸ್ಟ್ಯಾಂಡರ್ಡ್ ಇಲ್ಲ ಬಿಜೆಪಿ ಅವರಿಗೆ. ನಮ್ಮ ಮನೆಯ ಗುಟ್ಟು ಇದು. ನಾವು ಹೊಡೆದಾಡ್ಕೊತೀವಿ, ಪ್ರೀತಿ ಮಾಡ್ತೀವಿ, ಮುದ್ದಾಡ್ತೀವಿ. ನಮಗ್ ಬಿಟ್ಟಿದ್ರು. ಅವ್ರಿಗೆ ಯಾಕೆ ನೋವು ಅಂತ ಗೊತ್ತಾಯ್ತಲ್ಲಪ್ಪ. ಒಂದು ಸ್ಟ್ಯಾಂಡರ್ಡ್ ಅಲ್ಲಿ ಇರ್ಬೇಕಲ್ವಾ. ಮೊನ್ನೆಯವ್ರಿಗೆ ಏನ್ ಮಾತಾಡ್ತಿದ್ರು, ಕ್ಯಾಸೆಟ್ ಚೆಕ್ ಮಾಡಿ ಮೊನ್ನೆ ಏನ್ ಮಾತಾಡ್ತಿದ್ರು, ಇವತ್ತೇನ್ ಮಾತಾಡ್ತಿದ್ರು. ಸುಮ್ಮನೆ ಅವ್ರಿಗೆ ಏನು ಟೈಮ್ ಪಾಸ್ ಮಾಡಕ್ ಏನ್ ಬೇಕಾ ಅದು ಮಾತಾಡ್ತಾ ಇರ್ತಾರೆ. ಬುಧವಾರ ಪ್ರಮಾಣ ವಚನ ತಗೊಳ್ತಾ ಇದ್ದಾರೆ. ಬಹಳ